ನಮಸ್ಕಾರ, ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತು ಏನು ಈ ಮಾಗಡಿ ಸವಿನ ಸ್ಟೋರಿ ಹೇಳಿ ಹೇಳಿ ಬೇಜಾರಾಗಿ ಹೋಗ್ಬಿಡ್ತು ಕಣ್ರಿ. 4ನೇ ತಾರೀಕು 10ನೇ ತಿಂಗಳು 2025 ಇಸ್ವಿಯಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ ನಲ್ಲಿ ಅವನ ಮೇಲೆ ಒಂದು NCR ಆಗಿದೆ. ಬಟ್ ಇಲ್ಲಿ ನಾನು ಹೇಳಕ್ ಹೊರಟಿರ್ತಕ್ಕಂಥ ವಿಚಾರ, ಈ ವಿಡಿಯೋ ಮಾಡೋಕ್ಕಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನೊಂದಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಬೆಲೆ ಕೊಡಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಅಂದ್ರೆ ಈ ಹಿರಿಯರು, ಬುದ್ಧಿಜೀವಿಗಳು ಅನಿಸ್ಕೊಂಡಿರ್ತಕ್ಕಂಥವ್ರು, ಗ್ರಾಮ ಪಂಚಾಯಿತಿಯ ಮೆಂಬರ್ಗಳು, ಸಾಮಾಜಿಕ ಜವಾಬ್ದಾರಿ ಇರ್ತಕ್ಕಂಥ ಹೋರಾಟಗಾರರು ಪ್ರತಿಯೊಬ್ರು ನೋಡಿ. ನಾನು ಹೇಳಕೊಟ್ಟಿರ್ತಕ್ಕಂಥ ವಿಚಾರ ಒಂದೇ. ಮೊದಲು ವಿಡಿಯೋದಲ್ಲಿ ಸಮೇತನು ನಾನು ಸತ್ಯವನ್ನೇ ಹೇಳಿದ್ದೀನಿ. ಇಲ್ಲಿ ನಾನು ಈಗಲೂ ಸಮೇತನು ಯಾರು ಹೇಳಿದ್ದನ್ನು ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಅವರು ಏನ್ ಬೇಕಾದ್ರೂ ಆಗ್ಬೋದು, ಆ ಅಮ್ಮ ಏನ್ ಬೇಕಾದ್ರೂ ಆಗ್ಬೋದು. ಬಟ್ ಇಲ್ಲಿ ನಾನು ಹೇಳಕೊಟ್ಟಿರ್ತಕ್ಕಂಥ ವಿಚಾರ ಒಂದೇ. ಈ ವಿಚಾರದಲ್ಲಿ ಬೇರೆ ಯಾರೋ ಬಂದು ಇನ್ವಾಲ್ವ್ಮೆಂಟ್ ಆಗಿ ಅದನ್ನ ತೋರಿಸಿ ಇದನ್ನ ತೋರಿಸಿ ಏನೋ ಒಂದು ಮಾಡ್ಕೊಂಡು ರಾಜಿ ಮಾಡ್ಕೊಂಡು ಏನಾರ ಆಗಿರ್ಲಿ, ಅದು ದುನಿಯಾ ಆಗಿರ್ಲಿ. ಬಟ್ ಇಲ್ಲಿ ಮನಸ್ಸಾಕ್ಷಿ ಅಂತ ಇರ್ತಕ್ಕಂಥವ್ರು ನೋಡಿ, ನಾನು ಹೇಳಿರ್ತಕ್ಕಂಥ ವಿಚಾರ 100% ಸತ್ಯ. ಆ ಹುಡುಗಿದ್ ಮದುವೆ ಆಗಿದ್ದು ನಿಜ, ಹುಡುಗಿ ಹೆಣ್ಣು ಮಗು ಇದ್ದಿದ್ದು ನಿಜ, ಹುಡುಗಿಯಿಂದ ಇವ್ನು ಬಿದ್ದಿದ್ದು ನಿಜ, 2 ತಿಂಗಳು ತೋಟಕ್ಕೆ ಕರ್ಕೊಂಡೋಗಿ ಅವ್ಳು ಪ್ರೆಗ್ನೆಂಟ್ ಮಾಡಿರೋದು ನಿಜ. ಬಟ್ ಇವ್ರು ಏನ್ ಹೇಳ್ತಿದಾರಲ್ಲ ಕಿತ್ತೋದ್ ನನ್ ಮಕ್ಳು, ಅವ್ನು ಯಾವನ್ರಿ, ಅವನು ಕಾಲೇಜ್ ಪ್ರಿನ್ಸಿಪಲ್ ಅಂತೆ, HM ಅಂತೆ, ಅವನು ಕಾಲೇಜಲ್ಲಿ ಮುಖ್ಯೋಪಾಧ್ಯಾಯ ಅಂತೆ, ಕಾಲೇಜಲ್ಲಿ ಮಾಸ್ಟ್ರು, ಲೆಕ್ಚರ್, ಕಾಲೇಜಲ್ಲಿ ಲೆಕ್ಚರ್ ಅಂತ ಅವನು. ಡೈವರ್ಸ್ ಆಗಿಲ್ಲ, ಡೈವರ್ಸ್ ಆಗ್ಲಿಲ್ದಲ್ಲೇ ನಮ್ಮ ಹುಡುಗ ಮೇಲೆ ಕೇಸ್ ಕೊಟ್ಟು ನಡೆಯಲ್ಲ ಅಂತ ಹೇಳ್ತಾನೆ. ಯೂಸ್ಲೆಸ್ ಫೆಲೋ ತರ ಅವನು ಅಲೇಶ್. ನಾಚಿಕೆ ಆಗೋದಿಲ್ವನ್ರಿ? ನಿಮ್ಮನೆಲ್ಲ ಒಂದು ಹೆಣ್ಣು ಮಗು ಇತ್ತು, ಆಕಿಗೂ ಇದೇ ರೀತಿಯಾಗಿ ಒಂದು 6 ತಿಂಗಳೊಳಗಡೆ ಗಂಡ ಕೈ ಕೊಟ್ಟೋಗಿ ಅವಳು ಸಹ ಒಂದು ಮಗು ಇಟ್ಕೊಂಡು ಅವಳ ಹತ್ರಕ್ಕೆ ಯಾವನಾದ್ರೂ ಬಂದು ನಿಮ್ಮನ್ನೆಲ್ಲ ಒಪ್ಸಿ ಅವನ್ ಮದುವೆ ಆಗಿ ಆಮೇಲಿಂದ ಯಾವ್ದೋ ತೋಟಕ್ಕೆ ಕರ್ಕೊಂಡು ಹೋಗಿ ಪ್ರೆಗ್ನೆಂಟ್ ಮಾಡಿ ಅವಳನ್ನ ನಿಮ್ ಮನೇಲಿ ಬಿಟ್ಟು ಹೋದ್ರೆ ನೀವು ಇದೇ ಮಾತು ಅಂತೀರಾ? ಅಂದ್ರೆ ಇಲ್ಲಿ ಧ್ವನಿ ಇದ್ದವ್ರಿಗೆ ಮಾತ್ರ ನ್ಯಾಯ ಸಿಗುತ್ತಾ? ಹಣವಂತರಿಗೆ ಮಾತ್ರ ನ್ಯಾಯ ಸಿಗುತ್ತಾ? ಅಂದ್ರೆ ಇಲ್ಲಿ ಬರೇ ಇದೇ ರೀತಿ ಇಲ್ಲ ನಡೆಯೋದು. ಇವೆಲ್ಲ ನ್ಯಾಯ, ನೀತಿ, ಸತ್ಯ, ಧರ್ಮ ಅನುಭವ ಎಲ್ಲ ಇದೇ ರೀತಿನ ನಡೆಯೋದು. ಅಂದ್ರೆ ಇವ್ನು ಯಾವನು ಯೂಸ್ಲೆಸ್ ಫೆಲೋಗೋಸ್ಕರ ನೀವು ಇಡೀ ವಾಲ್ಮೀಕಿ ಸಮುದಾಯದವ್ರು ಎಷ್ಟು ಜನ ಇದ್ದೀರಾ ಮಾರಾಯ, ಅವರೆಲ್ಲರೂ ಅವನಿಗೆ ಸಾಥ್ ಕೊಡ್ತಾ ಇದ್ದೀರಲ್ಲ. ನಿಜವಾಗಿಯೂ ನನ್ನ ಕೈಯಾಗ ಅವ್ನು ಏನಾರ ಸಿಕ್ಬಿಟ್ರೆ ಕಾನೂನನ್ನ ನಾನೇನ್ ಕೈ ತಗೊಂಡ್ಬಿಡ್ತೀನಿ ಅನ್ನೋಂಗ ಆಗ್ಬಿಟ್ಟಿದೆ. ಬಿಡಿಸಿ ಬಿಡಿಸಿ ಹೇಳಿದೀನ್ರಿ ನಾನು, ಬಿಡಿಸಿ ಬಿಡಿಸಿ ಹೇಳಿದೀನಿ ನನ್ನ ಮಗನಿಗೆ, ಲೋಫರ್ ನನ್ನ ಮಗನಿಗೆ. ಇದು ಯಾವ ರೀತಿ ಹೇಳ್ಬೇಕು? ಬೇರೆಯವ್ರ ಹತ್ರ ನಾವು ಮಾದರಿ ಆದಂತವ್ರ ಕಂಡ್ರಿ ನಾವು. ಈಗ ಮತ್ತೆ ಬೇರೆ ಕಡೆ ಹೊಂಟತೆ ಬಂಡಿ. ನಾಚಿಕ ಮನ ಮನೆದಿಲ್ಲ ಅಂದ್ರಪ್ಪ ನಿಮಗೆ. ಆ ಹುಡುಗನ್ ಕರ್ಕೊಂಡ್ಬಂದು ಆ ಹುಡುಗಿ ಹತ್ರ ಬಿಡಿ, ಜೀವನ ಮಾಡ್ಲಿ ಇಲ್ವಾ? ಅವ್ರು ಮಾಡಿರೋ ತಪ್ಪಿಗೆ ಒಳಗಡೆ ಹೋಗ್ತಾನೆ ಬಿಡಿ. ಅವೆರಡನ್ನು ಬಿಟ್ಬಿಟ್ಟು ನೀವು ಇಡೀ ರಾಜ್ಯವನ್ನೇ ತುಂಬ್ತಿರಲ್ವ ಮಾರಾಯ. ನಾಚಿಕೆ ಮನ ಮರ್ಯಾದೆ ಇಲ್ವಾ? ಹೋಗೋದ್ ನಿಮ್ದು ಕಣ್ರಯ್ಯ ಮರ್ಯಾದಿ. ಅವನ್ ಯಾವನೋ ಯೂಸ್ಲೆಸ್ ಫೆಲೋ, ಅವ್ನು ಮಾಡಿರ್ತಕ್ಕಂಥ ಕೆಲ್ಸಕ್ಕೆ ಇಡೀ ನಿಮ್ಮ ಕುಂಟ್ರಂಗಜ್ಜ, ನಿನ್ ಕುಟುಂಬದ ಫ್ಯಾಮಿಲಿ, ನಿಮ್ದು ಎಲ್ಲ ಮರ್ಯಾದೆನೆ ತಗೊಳಕತ್ತಿಯಲ್ಲ ನೀನು. ಅವ್ನು ಮಾಡಿರ್ತಕ್ಕಂಥ ಹಲ್ಕಟ್ ಕೆಲ್ಸಕ್ಕೆ ನೀವೆಲ್ಲರೂ ಮತ್ತವನಿಗೆ ಒತ್ತಿಕೆತ್ತಕ್ಕೆ ಬೇಲ್ ಸಾಕ್ಷಿ ಅನ್ನಂಗೆ ಮಾಡ್ತಾ ಇದ್ದೀರಿ. ನಮ್ಮ DVG ಕಚೇರಿಗೂ ಸಹ ಬಂದ್ರು, ನಾನು ಬಂದಿಲ್ಲ ಅಂತ ಹೇಳ್ತಾ ಇಲ್ಲ. ನನಗೆ ಇಲ್ಲಿ ಆ ಹುಡುಕಿದ್ರಲ್ಲಿ ಯಾವುದೋ ರೀತಿ ಮೋಸ ಕಾಣ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇವನು ನನ್ನ ಕಚೇರಿಯಲ್ಲೇ ಇದ್ದು, ನನ್ನ ಕಚೇರಿಯಲ್ಲೇ, ನನ್ನ TV ಚಾನಲ್ ಆಫೀಸ್ ನಲ್ಲೇ ಅವನಿದ್ದ. ಆ ಹುಡುಗಿಗೆ ನನ್ನ ಬುದ್ಧಿ ಹೇಳಿದ ಮೇಲೆ, ಬೇಕಾದ್ರೆ ನಂಬಿಕೆ ಬಂದ್ಮೇಲೆ ಮಾಡ್ರಿ ಅಣ್ಣ, ನಾನಂತೂ ನಮ್ಮ ತಂದೆ ತಾಯಿ ಮಕ್ಕಳೇ ನೋಡಲ್ಲ. ದೊಡ್ಡ ಮಗ ಮತ್ತೆ ಹೇಳು ಮಾಡಿಸಿದವನು ಸವೀನಾ ಹೆಸರಾಗಿ ಯಾವ ರೀತಿ ಇಟ್ಟಿದ್ದಾರೆ ನೋಡಿ ನನ್ನ ಮಗನಿಗೆ. ಸವೀನಾ ಲೈ, ಮಾನ ಮರ್ಯಾದೆ ನಾಚಿಕೆ ಇಲ್ದವನೆ ಕರ್ಕೊಂಡೋಗಿ ಮದುವೆ ಆಗಿ ಇನ್ನೊಂದ್ಸತಿ ಮದುವೆ ಆಗು. ನಿನ್ ಕರ್ಮ ಅದು, ನೀನ್ ಅನುಭವಿಸ್ಕೋ. ನನಗೇನ್ ಹೇಳ್ತಿ? ಬಂದಿರೋದು ಬಂಟನ ಹತ್ರ. ನೀನ್ ಇಡೀ ರಾಜ್ಯ ಅಲ್ಲ,
ನೀನು ಯಾವನ್ ಕರ್ಕೊಂಬರ್ತೀಯ ಕರ್ಕೊಂಬ ನೀನು. ನಾನು ಹೇಳೋದು ಒಂದೇನೆ ಬ್ರದರ್ಸ್, ನಾನು ಇಲ್ಲಿ ದೊಡ್ಡಸ್ತಿಗೆ ಮಾಡ್ತಾ ಇಲ್ಲ. ಆ ಹುಡುಗಿ ಮನೆ ಕಡೆ ಯಾರು ಸಹ ಇಲ್ಲ, ತಂದೆ ಇಲ್ಲ, ತಾಯಿ ಇಬ್ರು ತಮ್ಮಂದ್ರು, ಆ ತಾಯಿಯ ಅಮ್ಮ ಒಂದು, ಈ ಹುಡುಗಿಯ ಮಗಳು ಒಂದು ಸಾಕ್ತಾ ಇರ್ತಕ್ಕಂಥದ್ದು. ಆ ಇಬ್ರೆ ತಾಯಿ ಮಗಳು ಇಬ್ರು ಸಾಕ್ತಾ ಇದ್ದಾರೆ. ಆ ಬಡತನದಲ್ಲೂ ಸಹ ಅವ್ರು ಖುಷಿ ಕಟ್ಕೊಳ್ತಾ ಹೋಗ್ತಾ ಇದ್ದಾರೆ. ಇವ್ನಿಗೆ ಯಾಕೆ ಬೇಕಾಗಿತ್ತು ಈ ಹಲ್ಕಟ್? ನನ್ನ ಮಗನಿಗೆ ಯಾಕೆ ಬೇಕಿತ್ತು? ಕರೆದಿದ್ರ? ಹೌದು ಕರೆದಿದ್ರ? ಈ ನನ್ನ ಮಗನಿಗೆ ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಹೇಳೋ ಅಧಿಕಾರ ಇಲ್ಲ ಅವನಿಗೆ. ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಹೇಳೋ ಅಧಿಕಾರ ಇಲ್ಲ ಅವನಿಗೆ. ಆಯ್ತು ಕರ್ಕೊಂಡ್ ಬನ್ನಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ನು ಯಾವ್ಯಾವನೋ ಬರ್ತಾನೆ ಬೇರೆ ಬೇರೆ. ಅವನು ಕೇಸಿ ಬರ್ತಿರಲ್ಲಪ್ಪ. ನಿಮಗೂ ಒಂದು ಹೆಣ್ಣುಮಗು ಇದ್ದು ಮನೆಯಲ್ಲಿ ಈ ತರ ಆಗಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಇಲ್ಲಿಂದ ಇತ್ಲಾಗೆ ಫೋನು ಮಾಡಕ್ ಹೋಗ್ಬೇಡ್ರಿ ಯಾರು. ಕಾನೂನಿದೆ, ಆ ಕಾನೂನಲ್ಲಿ ಅವ್ನಿಗೆ ಏನ್ ಶಿಕ್ಷೆ ಆಗ್ಬೇಕು ಅದಾಗುತ್ತೆ. ಅಂತ ಫ್ರಾಡ್ ನನ್ನ ಮಕ್ಕಳಿಗೆಲ್ಲ ನೀವು ಸಪೋರ್ಟ್ ಮಾಡ್ತೀರಿ, ನೀವು ನಾಯಕರು ಅಂತ ಹೇಳಿದ್ರೆ ನಾಚಿಕೆ ಆಗುತ್ತಪ್ಪ ನನಗಂತೂ. ಗ್ರಾಮ ಪಂಚಾಯತಿ ಮೆಂಬರ್ರೆ, ದುಡ್ಡು ಕಟ್ಟದ್ ಬಿಡ್ರಿ. ದುಡ್ಡು ಎಲ್ಲರೂ ನೋಡಿದ್ದಾರೆ. ಕೆಲಸ ಮಾಡಿ ಇವತ್ತು 500,000 ರೂಪಾಯಿ ದುಡಿಯುವಂತವ್ರು ಸಹ 50,000 ನೋಡಿದ್ದಾರೆ. ನೀವು 50,000, 75,000, ಲಕ್ಷ, 2 ಲಕ್ಷ ಎಲ್ಲ ನೋಡಿದ್ದಾರೆ. ದುಡ್ಡು ನೋಡ್ಲಿಲ್ದಾರೆ ಯಾರು ಇಲ್ಲ. ಬೆಲೆ ಕಟ್ತೀರಾ ನೀವೆಲ್ಲ? ಆ ತರನು ಒಂದು ಜೀವನ ಇದೆಯಾ? ಮಾಡಿಸ್ತೀರಾ? ಆ ತರ ಮಾಡಿಸಿ, ಕರ್ಕೊಂಬಂದ್ ಮಾಡಿಸಿ. ನಾವೆಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ ಅಲ್ಲಿ ಕೊಟ್ಟಿದ್ದೀವಿ, ಅಲ್ಲೇ ಕರ್ಕೊಂಡ್ಬಂದು ಮಾಡಿಸಿ. ಅದು ಬಿಟ್ಬಿಟ್ಟು ನೀವು ಊರ್ ತುಂಬಾ ಪ್ರಚಾರ ಮಾಡ್ಕೊಂತ ಹೋದ್ರೆ ಹೋಗೋದು ನಿಮ್ದು ಮರ್ಯಾದೆ. ಸವೀನಾ ಎಲ್ಲಿಂದ ಹಿಡ್ಕೊಂಬಂದ್ರು ನಿನ್ನ? ಒಂದ್ ಹೆಣ್ಣಿಗೆ ಮೋಸ ಮಾಡ್ಕೊಂಡು ನೀವೆಲ್ಲ ಜೀವನದಲ್ಲಿ ಉತ್ತರ ಆಗ್ತೀರನ್ರು? ಆಗ್ತೀರಾ? ನಾಚಿಕೆ ಆಗ್ಬೇಕಪ್ಪ ನಿಮ್ಗೆಲ್ಲ. ಮತ್ತೆ ಜಗಳೂರು ತಾಲೂಕು ಮೋಗಡಿ ಸವೀನಾ ಹೆಸರು ನೋಡು ಎಷ್ಟು ಚೆನ್ನಾಗಿಟ್ಟಾರೆ ನಿಂದು, ಸವೀನಾ ಇಡಿಯಟ್. ಇದಿಷ್ಟು ಇವತ್ತಿನ ಸುದ್ದಿ. ಯಾಕೆಂತ ಹೇಳಿದ್ರೆ ನೋಡಿ, 4ನೇ ತಾರೀಕು ಆಗಿರ್ತಕ್ಕಂಥದ್ದು. ಅವರು ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅದೇ ಇನ್ಸ್ಟಾಗ್ರಾಮ್ ನಲ್ಲಿ ನೋಡ್ಬಿಟ್ಟು ಇಷ್ಟ ಆಗಿ ಬಂದು ಮಾತುಕತೆ ಮಾಡಿಕೊಂಡು ತಂದೆ ತಾಯಿ ಬೇಡ ನೀನೇ ಬೇಕು ಅಂತ ಹೇಳಿ ಉಚ್ಚಂಗಿದುರ್ಗಕ್ಕೆ ಹೋಗಿ ತಾಳಿ ಕಟ್ಟಿ ಅಲ್ಲಿಂದ ಬಂದು ಶಿವಮೊಗ್ಗಕ್ಕೆ ಹೋಗಿ 2 ತಿಂಗಳು ಪ್ರೆಗ್ನೆಂಟ್ ಮಾಡಿ ಬಿಟ್ಟೋದ. ಇದು ನಿಮ್ಗೆಲ್ಲರಿಗೂ ಅವ್ನು ಮಾಡಿರ್ತಕ್ಕಂಥದ್ದು ಸರಿ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಬಟ್ ಮಾಡಿದ್ ಸರಿ ಅಲ್ಲ ಅಂತ ಅನ್ನೋರು ಸ್ವಲ್ಪ ಅವ್ರ ನಂಬರ್ ಕೆಳಗಡೆ ಹಾಕ್ತೀನಿ, ಮಾತಾಡಿ. ನಮಸ್ಕಾರ.